ಪುಣ್ಯದ ವಿಷಯ ಇದೆ. ಬೆಳಗಿನಿಂದ ನೀವು ಈ ಪೂಜಾ ಪಾಠ ಅನುಷ್ಠಾನದಲ್ಲಿ ಧರ್ಮದಾನದಲ್ಲಿ ಬಳತಿದ್ದೀರಂದ್ರೆ ಶುಭೋಪಯೋಗದಲ್ಲಿ ಬರ್ತಾ ಇದ್ದೀರಿ. ಇಲ್ಲಾಂದ್ರೆ ಮನೆಯಲ್ಲಿ ಇರ್ತಿದ್ರೆ ಅಶುಭೋಪಯೋಗ, ಅಲ್ಲಿ ಏನೇನೋ ಮಾತಾಡ್ತಿದ್ರೆ ಗೊತ್ತಿಲ್ಲ. ಆದರೆ ಧರ್ಮದಲ್ಲಿ ಬಂದು ನೀವು ಇಲ್ಲಿ ಭಾಗವಹಿಸಿ ಎಷ್ಟೋ ಕರ್ಮಗಳನ್ನು ಪೂರ್ಣ ಅಲ್ಲ, ಸ್ವಲ್ಪ ಕರ್ಮಗಳನ್ನು ನಾಶ ಮಾಡ್ಕೊಳ್ತಾ ಇದ್ರಿ. ಬೆಳಗಿನಿಂದ ನೀವು ಕೇಳ್ತಿದ್ರಿ ಉತ್ತಮ ಕ್ಷಮಾ, ಉತ್ತಮ ಕ್ಷಮಾ, ಉತ್ತಮ ಕ್ಷಮಾ. ಆ ಕ್ಷಮಾ ಹೆಸರು ಕೇಳಿದ ತಕ್ಷಣ ಎಲ್ಲ ಮನಸ್ಸಲ್ಲಿ ಇರುವಂಥ ವೈರತ್ತೆಲ್ಲ ಓಡಿ ಹೋಗ್ತಾವ. ಹೆಂಗಂದ್ರ ಒಂದು ಚಂದನ ಗಿಡದಲ್ಲಿ ಹಾವು ಸುತ್ತಕೊಂಡಿದೆ, ಸರ್ಪ. ಆ ಹಾವು ಸರ್ಪ ಸುತ್ತಿಕೊಂಡಿದೆ. ಅಲ್ಲಿ ಯಾರಾದ್ರೂ ಹೋದ್ರೆ ಭಯ, ಆ ಚಂದನ ಗಿಡನ ಮುಟ್ಟಬೇಕಾದ್ರೆ ಅಲ್ಲಿ ಸರ್ಪಿದೆ ಸರ್ಪಿದೆ ಅಂತ. ಆ ಸರ್ಪ ಅಲ್ಲಿಂದ ಹೋಗಬೇಕಾದರೆ ಅದೇ ಜಂಗಲದಲ್ಲಿ ಸರ್ಪ ಇದ್ದಿದ್ದಕ್ಕೆ ಎಲ್ಲರೂ ಆ ಚಂದನ ಮರದಲ್ಲಿ ಯಾರು ಹೋಗೋದಿಲ್ಲ. ಅದೇ ಜಂಗಲದಲ್ಲಿ ಏನಾದರೂ ಒಂದು ನವಿಲು ಮೋಡ ಕಂಡ ತಕ್ಷಣ ಏನಾದರೂ ಕೂಗಿದರೆ, ಆ ತನ್ನ ಧ್ವನಿನ ಮಾಡಿದರೆ, ಎಲ್ಲಿಂದ ಕೂಗಿದರೆ ಆ ಚಂದನದಲ್ಲಿ ಕುಳಿತುಕೊಂಡಿರುವಂಥ ಸರ್ಪ ಸುತ್ತಿಕೊಂಡಿದ್ದಂಥದ್ದು ಆ ಧ್ವನಿ ಕೇಳಿದರೆ ಆ ಚಂದನ ಗಿಡನ ಬಿಟ್ಟು ಹೋಗುತ್ತೆ ಸರ್ಪ. ಹಾಗೆಯೇ ನಿಮ್ಮ ಆತ್ಮದಲ್ಲಿ ಅಂಟಿಕೊಂಡಿರುವಂಥ ಒಂದು ಕ್ರೋಧಾಗ್ನಿ ಸರ್ಪ, ಆ ಕ್ರೋಧವಾಗಿರುವಂಥ ಸರ್ಪ ಅದನ್ನೇನಾದರೂ ಬಿಡಿಸ್ಬೇಕಾದರೆ ನವಿಲು ಥರ ಏನಾದರೂ ಕ್ಷಮಾ ಇದ್ದರೆ ಅಲ್ಲಿ ತಂತಾನಾಗಿ ಅದು ಕ್ರೋಧ ಸರ್ಪ ಓಡಿ ಹೋಗುತ್ತದೆ. ಒಂದು ಹಾವನ್ನ ನಿಮ್ಮ ಮನೆಯಲ್ಲಿ ಬಂದಿದೆ, ಆ ಸರ್ಪ ನಿಮ್ಮ ಮನೆಯಲ್ಲಿ ಬಂದಿದೆ. 2 ದಿನ ಅಲ್ಲ 10 ದಿನ ನಿಮಗೆ ನಿದ್ರೇನೂ ಬರುವುದಿಲ್ಲ. ಹೌದು, ಬರ್ತತಿ. ನಿಮ್ಮ ಪ್ರಿಯ ರೂಮ್, ಬೆಡ್ರೂಮ್ ಚಕಾಚಕ್ ಮಾಡಿಟ್ಟಿರ್ತಿ, ಇಲ್ಲೇ ಇರಬೇಕು ಅಂತ. ಅಲ್ಲಿ ಏನಾದರೂ ಸಣ್ಣದೊಂದು ಹಾವು ಬಂದರೆ ನಿಮ್ಮ ನಿದ್ರಿನ ಹಾಳು ಮಾಡ್ತತೆ. ಅದು ಆ ರೂಮ್ಗೆ ಹೋಗೋದಿಲ್ಲ, ನೀವು ಆ ಬೆಡ್ರೂಮ್ಗೆ ಹೋಗೋದಿಲ್ಲ. ಟೆನ್ಷನ್, ಹೌದಿಲ್ಲ, ಆಗ್ತತಿಲ್ರಿ? ಅದನ್ನು ಹೊರಗೆ ಹೋದಾಗ ನಿಮಗೆ ನಿದ್ರೆ ಚೆನ್ನಾಗಿ ಬರುತ್ತದೆ. ಅದೇನಾದರೂ ಹೊರಗಡೆ ಹೋಗಬೇಕಾದರೆ, ನಿಮ್ಮ ನಿದ್ರೆ ಚೆನ್ನಾಗಿ ಆಗಿಬೇಕಾದರೆ ನಿಮ್ಮ ಹತ್ತಿರ ಎಲ್ಲಾದರೂ ಒಬ್ಬ ಹಾವಗಾಡಿಗಳನ್ನ ಕರ್ಕೊಂಡು ಬರ್ತೀರಾ. ಯಾರನ್ನು ಕರ್ಕೊಂಡು ಬರ್ತೀರಾ? ಹಾವಾಡಿಗಳನ್ನ ಕರ್ಕೊಂಡು ಬಂದು ಆ ಹಾವನ ಹೇಗಾದರೂ ಅವನ್ನ ತನ್ನ ಬುಟ್ಟಿಯಲ್ಲಿ ಹಿಡ್ಕೊತಾನೆ, ವಶದಲ್ಲಿ ಹಿಡ್ಕೋಬೇಕಾದ್ರೆ ಅವನೇನು ಮಾಡ್ತಾನೆ? ಪುಂಗಿ ಊದುತ್ತಾನೆ. ಪುಂಗಿನ ಊದಿದ ಮೇಲೆ ಆ ಸುಂದರವಾದಂಥ ಧ್ವನಿ ಕೇಳಿ ಆ ಹಾವು, ಸರ್ಪ ವಿಷ ತುಂಬಿಕೊಂಡಿರಂಥ ಹಾವು, ಆ ಧ್ವನಿ ಕೇಳ್ತಾ 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 ಹಾವು ಅಲ್ಲಿ ಕುಣಿದು ಆ ಹಾವಗಾಡಿದರ ಎದುರುಗಡೆ ಬಂದು ಆ ಧ್ವನಿ ಕೇಳ್ತಾ ಅದನ್ನು ತನ್ನ ಹಾವದ ವಶದಲ್ಲಿ ತಗೊಂಡು ತನ್ನ ಬುಟ್ಟಿಲಿ ಹಾಕ್ಕೊಂಡು ಹೋಗುತ್ತಾನೆ. ಹಾಗೇನೆ ಎದುರುಗಡೆ ವ್ಯಕ್ತಿ ಕ್ರೋಧಾಗ್ನಿಯ ವ್ಯಕ್ತಿಯ ಜೊತೆಗೆ ಕ್ರೋಧದಿಂದ ಮಾತನಾಡಿದರೆ, ಸಿಟ್ಟಿನಿಂದ ಮಾತನಾಡೋ ಜೊತೆಗೆ ಸಿಟ್ಟಿಂದ ಮಾತಾಡಿದರೆ ಆ ಶಾಂತ ಆಗುವುದಿಲ್ಲ. ಅದನ್ನ ಆರಿಸಬೇಕಾದರೆ, ಕ್ರೋಧಿ ಅಗ್ನಿಯನ್ನ ಆರಿಸಬೇಕಾದ್ರೆ ಕ್ರೋಧಿ ಮತ್ತು ತುಪ್ಪ ಹಾಕಿದರೆ ಅದು ಆರುವುದಿಲ್ಲ. ಅದಕ್ಕೆ ಕ್ಷಮಾ ನೀರನ್ನು ಹಾಕಿದರೆ ಅಲ್ಲಿ ಬೆಂಕಿ ಹತ್ತೋದು ಉರಿಯೋದು ಏನಾಗ್ತದೆ? ಆರಿ ಹೋಗುತ್ತದಲ್ಲ. ಕ್ಷಮಾ ನೀರು ಹಾಕಿದರೆ ಆ ಕ್ರೋಧಾಗ್ನಿ ಆರಿ ಹೋಗುತ್ತದೆ. ಅದಕ್ಕೆ ನಾವೇನು ಮಾಡಬೇಕು? ಎದುರುಗಡೆ ವ್ಯಕ್ತಿ ಏನಾದರೂ ಸಿಟ್ಟಿನಿಂದ ಕೋಪದಿಂದ ಮಾತನಾಡ್ತಿದ್ದರೆ ಆವಾಗ ನಮ್ಮ ವಾಣಿಯನ್ನ ಮೌನ ತಗೋಬೇಕು. ಇಲ್ಲ, ಒಂದು ನಮ್ಮ ವಾಣಿದಲ್ಲಿ ಶೈಲಿಯನ್ನು ಮಾತನಾಡೋದು ಬದಲಾವಣೆ ಮಾಡಬೇಕು. ಒಂದು, ನಿನಗೆ ಚೆನ್ನಾಗಿ ಮಾತನಾಡಕ್ಕೆ ಬರಲಿಲ್ಲ ಅಂತಂದ್ರೆ ಪಶು ಥರ ಮೌನ ಇರೋದು ಕಲಿ, ನಿನ್ನ ಜೀವನ ಸಾರ್ಥಕ ಆಗುತ್ತದೆ. ಎದುರುಗಡೆಗೆ ಸರಿಯಾಗಿ ಮಾತನಾಡಕ್ಕೆ ಬರಲಿಲ್ಲ ಅಂದ್ರೆ ಮೌನ ಇರೋದು ಕಲಿ. ವಾಣಿಯನ್ನ ವೀಣೆಗೆ ಜಂಕಾರ ಮಾಡು.
ಅಂದಾಗ ಆ ವೀಣದ ಜಂಕಾರನ ಕೇಳಲಿಕ್ಕೆ ಎಷ್ಟು ಅದನ್ನು ಜಿಂಕೆ ಮರಿನು ತರ ತೈ ತೈ ಅಂತ ಕುಣಿತಿರುತ್ತದೆ. ಹಾಗೇನೆ ನಿಮ್ಮನ್ನ ವಾಣಿ ಕೇಳಿದ ತಕ್ಷಣ ಆ ವ್ಯಕ್ತಿ ತನ್ನ ಕ್ರೋಧಗಳನ್ನ, ತನ್ನ ಸಿಟ್ಟನನ್ನ, ಕೋಪನನ್ನ ಅಲ್ಲಿ ಶಾಂತದಿಂದ ಅವನು ಇರಲಿಕ್ಕೆ ಪ್ರಯತ್ನ ಮಾಡುತ್ತಾನೆ. ಹೇಳಿದ್ದಾರೆ ಇಲ್ಲಿ ಒಬ್ಬರು, ನರಸ್ಯಾಭರಣಂ ರೂಪಂ ರೂಪಾಸ್ಯವರಣಂ ಗುಣಃ. ನರಸ್ಯಾಭರಣಂ ರೂಪಂ ರೂಪಾಸ್ಯವರಣಂ ಗುಣಃ. ಗುಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯವರಣಂ ಕ್ಷಮಾ ಕ್ಷಮಾ. ಮನುಷ್ಯನ ಆವರಣ ರೂಪ. ಏನ್ರಿ? ಮನುಷ್ಯನ ರೂಪ ಏನ್ರಿ? ಮನುಷ್ಯನ ಆವರಣ ರೂಪ ಸೌಂದರ್ಯವಾಗಿದೆ. ಏನಾಗಿದೆ? ಮನುಷ್ಯನ ಆವರಣ ರೂಪ ಸೌಂದರ್ಯವಾಗಿದೆ. ರೂಪಕ್ಕಿಂತ ಶ್ರೇಷ್ಠ ಆವರಣ ಗುಣವಾಗಿದೆ. ತಿಳಿಯಾತತ್ತಿಲ್ಲ ಎಲ್ಲರಿಗೂ? ಮನುಷ್ಯನ ಆಭರಣ ರೂಪ ಸೌಂದರ್ಯವಾಗಿದೆ, ರೂಪಕ್ಕಿಂತ ಶ್ರೇಷ್ಠ ಆಭರಣವಾಗಿದೆ. ಗುಣಕ್ಕಿಂತ ಜ್ಞಾನವು ಶ್ರೇಷ್ಠ ಆಭರಣ, ಜ್ಞಾನಕ್ಕಿಂತಲೂ ಕ್ಷಮೆಯ ಶ್ರೇಷ್ಠ ಆವರಣ ಎಂದು ಹೇಳಿದ್ದಾರೆ. ಕ್ಷಮೆಯ ಪ್ರಾಣ ರಕ್ಷಕ, ಧರ್ಮ ರಕ್ಷಕ, ಯಶದ ರಕ್ಷಕ, ಶೀಲ ಸಂಯಮದ ರಕ್ಷಕವಾಗಿದೆ. ಯಾವುದು ಅಂದರೆ ಕ್ಷಮಾ ಕ್ಷಮಾ ಕ್ಷಮಾ. ಮಾಡಬಂದು ಅದಕ್ಕೆ ನಾವು ಈ ಮನುಷ್ಯ ಭಾವದಲ್ಲಿ ಬಂದಿದೆವು. ಅದರಲ್ಲಿ ಒಂದು ದುರ್ಲಭ ಈ ಮನುಷ್ಯದಲ್ಲಿ ಹುಟ್ಟಬೇಕಾದರೆ, ಅದರಲ್ಲಿ ಮನುಷ್ಯನಲ್ಲಿ ಹುಟ್ಟಿದ ಮೇಲೆ ನಾವು ಜಿನ ಧರ್ಮದಲ್ಲಿ ಹುಟ್ಟಬೇಕಾದರೆ ಅದೊಂದು ದುರ್ಲಭ. ಅದೊಂದು ದುರ್ಲಭದ ಜೊತೆಗೆ ಜಿನೇಂದ್ರ ಭಗವಾನದಲ್ಲಿ ಸನ್ನಿಧಿಲಿ ಕುಳಿತುಕೊಂಡು, ಗುರುಗಳ ಹತ್ರ ಕುಳಿತುಕೊಂಡು, ಆಮೇಲೆ ಇದೊಂದರಲ್ಲಿ ಕುಳಿತುಕೊಂಡು ಪೂಜೆ ಮಾಡೋದು ಇದೊಂದು ದುರ್ಲಭ ಇದೆ. ಅಂಥದ್ರಲ್ಲಿ ನಾವು ಈ ಸಂಸಾರದಲ್ಲಿ ಒಂದು ದುರ್ಲಭ ಇದೆ. ನಾವು ಕ್ರೋಧನ ಬಿಡಬೇಕು, ಮಾನ ಕಷಾಯನ ಬಿಡಬೇಕು, ಮತ್ತೆ ಚಲ್ ಕಪಟನ ಬಿಡಬೇಕು, ಲೋಭನ ಬಿಡಬೇಕು. ಇಂಥ ಪ್ರವೃತ್ತಿಗಳನ್ನು ಬಿಟ್ಟರೆ ನಮ್ಮ ಜೀವನ ಸಫಲ ಆಗುತ್ತದೆ. ಎಷ್ಟು ನಾವು ಈ ಕ್ರೋಧದಿಂದ, ಸಿಟ್ಟಿನಿಂದ, ಕೋಪದಿಂದ ನಾವು ನಮ್ಮ ಮನಸ್ಸನ್ನ, ನಮ್ಮ ವಿಚಾರನ್ನ, ನಮ್ಮ ವಿವೇಕನನ್ನ ಕಳೆದುಕೊಂಡಿದ್ದೆವು. ಎಷ್ಟು ಕಳೆದುಕೊಂಡಿದ್ದೆವು. ಎದುರುಗಡೆ ವ್ಯಕ್ತಿ ಏನಾದರೂ ಜಗಳ ಮಾಡೋ ಸಮಯದಲ್ಲಿ ನೋಡಬೇಕು. ಆ ಸಮಯದಲ್ಲಿ ನಾನು ಬೆಳಗ್ಗಿನ ಹೇಳಿದೆ, ಯಾರಾದರೂ ಜಗಳ ಮಾಡ್ತಾರಂದ್ರೆ ಗಂಡ ಹೆಂಡತಿ ಇರ್ಬೋದು, ಮಿತ್ರನಾಗಿರ್ಬೋದು, ಅಕ್ಕಪಕ್ಕದನಾಗಿರ್ಬೋದು. ಆ ಸಮಯದಾಗ ಸುಮ್ಮನೆ ನಿಂತು ತಮಾಷೆ ನೋಡೋದು ಬೇಡ. ಸುಮ್ಮನೆ ನಿಂತು ಬಿಡ್ಸಕ್ಕಾಗ್ಲಿಲ್ಲ ಅಂದ್ರೂ ಸುಮ್ಮನೆ ಏನು ಮಾಡ್ಬೇಕ್ರಿ, ಒಂದು ಮೊಬೈಲ್ ಇದೆ ಎಲ್ಲರ ಕೈ, ವಿಡಿಯೋ ಮಾಡ್ರಿ. ಅದನ್ನು ಏನು ಮಾಡಬೇಕು? ವಿಡಿಯೋ ಮಾಡಿ ವಾಟ್ಸಪ್ನೇ ಬಿಡಕ್ಕೆ ಹೋಗ್ಬೇಡ. ವಿಡಿಯೋ ಮಾಡು. ಒಂದು 2-3 ದಿನ ಬಿಟ್ಟು ಯಾರ್ಯಾರ ಜಗಳ ಮಾಡ್ಯಾರಲ್ಲ ಅವನಿಗೆ ತೋರಿಸೋದನ್ನು. ಅವತ್ತು ನಿನ್ನ ರೂಪ ಬೇರೆನೇ ಇತ್ತಪ್ಪ ಅಂತ ಅವನಿಗೆ ಅಸಹ್ಯ ಆಗುತ್ತದೆ. ಇಷ್ಟ ಮಾಡ್ರಿ, ಏನು ಬಿಡ್ಸಾಕ್ ಹೋಗ್ಬೇಡ್ರಿ, ವಿಡಿಯೋ ಮಾಡ್ರಿ. ಆ ಸಮಯ ನೀವು ಬಿಡ್ಸಾಕ ನಿಮಗೂ ಬಾರ್ಸೆ ಬಿಡ್ತಾನವ. ಆಗುತ್ತವ. ನಾ ಬೆಳಗ್ಗೆ ಹೇಳಿದೆ, ಅದನ್ನೇ ಹೇಳ್ತೇನೆ, ನೀವು ಸ್ವಲ್ಪ ರಿಪೀಟ್. ಇಬ್ರು ಮುಲ್ಲಾ ನಸರುದ್ದೀನ್ ಮತ್ತು ಕಟ್ಟರ್ ಕಾಕ ಇಬ್ರು ಲಡಾಯಿ ಆಗತ್ತಿತ್ತು, ಜಗಳ ಆಗತ್ತಿತ್ತು. ಅವ ಹೇಳ್ತಾನ, ನಿನ್ನ 32 ಉದುರ್ಸೇ ಬಿಡ್ತಾನೆ. ಏನಂತೀಯೋ ಸಿಟ್ನ್ಯಾಗ. ಎಲ್ಲ ನಿಮಗಲ್ಲ ಅದ್ರಾಗಿದ್ದಿದ್ದು ಘಟನೆ ಹೇಳ್ತಾನೆ. ನಿನ್ನ 32 ಉದುರಿಸ್ತಾನೆ. ಕಟ್ಟರ್ ಕಾಕ. ಅವ ಹೇಳ್ತಾನೆ, ಮುಲ್ಲಾ ನಿಂದು ನಾನು 32 ಅಲ್ಲ 64 ಹಲ್ಲು ಉದುರಿಸ್ತಾನೆ ಅಂತ ಹೇಳ್ದ. ಅವ ಎದುರುಗಡೆ ಇನ್ನೊಬ್ಬ ಇದ್ದ. ಅಲ್ಲ ಮರಯ್ಯ, 32 ಕೇಳಿ ನೀ 64 ಅಲ್ಲ ಅಣ್ಣ, ನೀ ಮಧ್ಯದಲ್ಲಿ ಬರ್ತಿದ್ದು ಗೊತ್ತಿತ್ತು, ನಿಂದು 32 ಎಲ್ಲ ಎಣಿಸಿದೆ ನಾನು. ತಿಳಿಯತ್ತೇನು? ಅದಕ್ಕೆ ಸಿಟ್ಟು ಯಾವ ಸಮಯದಲ್ಲಿ ಏನಾಗುತ್ತದೆ ಗೊತ್ತಿಲ್ಲ. ವಿವೇಕನ ಕಳ್ಕೊಂಡು ಬಿಡ್ತಾನೆ, ತನ್ನ ಜೀವನನ್ನ ಹಾಳು ಮಾಡ್ಕೊಂತಾನೆ, ಮನಸ್ಥಿತಿ ಕಂಟ್ರೋಲ್ ಇರೋದಿಲ್ಲ, ವಿವೇಕ ಹೋಗಿ ಬಿಟ್ಟಿರ್ತದೆ. ಆಮೇಲೆ BP ಶುಗರ್ ಹೆಚ್ಚಾಗುತ್ತದೆ, ಆಮೇಲೆ ಬ್ರೈನ್ ಹ್ಯಾಮ್ರೇಜ್ ಆಗಿ ನಮ್ಮ ಕಡೆ ಧಾರವಾಡದಾಗ ಸೇರಿಸ್ಬೇಕಾಗ್ತತಿ. ಧಾರವಾಡದಾಗ 3 ಫೇಮಸ್, ನಮ್ಮ ಹುಬ್ಳಿ ಧಾರವಾಡ ಸೈಡ್. ಧಾರವಾಡಕ್ಕೆ ಹೋಗ್ರಿ 3 ಫೇಮಸ್ ಇದೆ. ಏನಪ್ಪ ಅಂದ್ರೆ ಡೆಂಟಲ್, ಮೆಂಟಲ್, ಪೇಡ. ಧಾರವಾಡ ಪೇಡ
ಪ್ರೀತಿಯಿಂದ ಮಾತನಾಡು, ಸ್ವಾಗತನ ಎಲ್ಲರ ಜೊತೆಗೆ ಆನಂದಿತವಾಗಿ ಮಾತಾಡು, ಪೇಡೆ ಸಿಗುತ್ತದೆ. ಅಕಸ್ಮಾತ್ ಬಿರುಸು ಮಾತನಾಡಿದ್ರೆ, ಸಿಟ್ಟಿನಿಂದ ಮಾತನಾಡಿದ್ರೆ, ಅಲ್ಲೇ ವೀರೇಂದ್ರ ಹೆಗಡೆಜಿಯವರು ಕಟ್ಟಿದಾರು ಡೆಂಟಲ್ ಕಾಲೇಜ್, ಅಲ್ಲಿ ಮುರಿತಾರ. ಆದ ಅಕಸ್ಮಾತ್ ಅತಿ ಓರ ಮಾಡಿದರೆ ಹುಚ್ಚ ಆಸ್ಪತ್ರೆ ಐತಲ್ಲೇ ನಿನಗೆ ಮೆಂಟಲ್ ಸೇರಿಸ್ತಾರೆ. ಸ್ವಲ್ಪ ಇದನ್ನ ಏನು ಮಾಡಬೇಕು? ಇಷ್ಟೆಲ್ಲ ತಿಳ್ಕೊಂತಿದಿ, ಇಷ್ಟೆಲ್ಲ ಮಾಡ್ತಿದ್ದೀರಿ, ಧರ್ಮ ಮಾಡ್ತಿದ್ದೀರಿ, ಇನ್ನು ಮೇಲೆ ನಮಗೆ ಇಲ್ಲಿ ತನಕ ಆಗಿದೆ ಹೋಗಿದೆ, ಇನ್ನು ಮೇಲೆ ನಾವು ಸಾಧ್ಯ ಸಂತ ಸಮಾಗಮ ಇಂಥ ದಶಲಕ್ಷಣ ಪರ್ವದಲ್ಲಿ ನಾವು ಭಾಗವಹಿಸಿದೆವೋ, ಇನ್ನು ನಾವು ಇಂಥ ಕಾರ್ಯನ ಮಾಡೋದು ಬಿಡಬೇಕು ಹೇಳಿದ್ದಾರೆ. ಇನ್ನೊಬ್ರು ಇಲ್ಲಿ ಪುಷ್ಪಕೋಟಿ ಸಮಂ ಸ್ತೋತ್ರಂ ಸ್ತೋತ್ರ ಕೋಟಿ ಸಮಂ ಜಪಂ ಜನ್ಮಕೋಟಿ ಸಪಂ ಧ್ಯಾನಂ ಧ್ಯಾನ ಕೋಟಿ ಸಮಂ ಕ್ಷಮಾ. ಏನ್ ಹೇಳಿದ್ದಾರೆ? ಪುಷ್ಪಕೋಟಿ ಸಮಂ ಸ್ತೋತ್ರಂ ಸ್ತೋತ್ರ ಕೋಟಿ ಸಮಂ ಜಪಂ ಜಪಕೋಟಿ ಸಮಂ ಧ್ಯಾನಂ ಧ್ಯಾನ ಕೋಟಿ ಸಮಂ ಕ್ಷಮಾ. 1 ಕೋಟಿ ಪುಷ್ಪಗಳಿಗೆ 1 ಕೋಟಿ ಪುಷ್ಪಗಳಿಗೆ 1 ಸ್ತೋತ್ರ ಸಮವಾಗಿದೆ. ಎಷ್ಟು ರೀ? 1 ಕೋಟಿ ಪುಷ್ಪಗಳಿಗೆ 1 ಸ್ತೋತ್ರ ಸಮವಾಗಿದೆ. 1 ಕೋಟಿ ಸ್ತೋತ್ರಗಳಿಗೆ 1 ಜಪವು ಸಮಾನವಾಗಿದೆ. 1 ಕೋಟಿ ಸ್ತೋತ್ರ ಸಮವಾಗಿ ಇದೆ. 1 ಕೋಟಿ ಸ್ತೋತ್ರಗಳಿಗೆ 1 ಜಪವು ಸಮಾನವಾಗಿದೆ. 1 ಕೋಟಿ ಜಪಕ್ಕೆ ಸಮಾನ 1 ಧ್ಯಾನವಾಗಿದೆ. ಏನಾಗಿದೆ ರೀ? ಧ್ಯಾನವಾಗಿದೆ. 1 ಕೋಟಿ ಧ್ಯಾನಕ್ಕೆ ಸಮಾನದದ್ದು ಕ್ಷಮಾ ಗುಣವಾಗಿದೆ ಅಂತ ಹೇಳ್ತಿದ್ದಾರೆ. ಏನ್ ನೋಡ್ರಿ, ನೀವು ಏನ್ ಬೇಕಾದ್ ಮಾಡಿ ಜಪ ತಪ ಮಾಡ್ರಿ, ಆದ್ರೆ ನಿಮ್ಮಲ್ಲಿ ಕ್ಷಮಾನ ಇಲ್ಲ ಅಂತಂದರೆ, ನಿಮ್ಮಲ್ಲಿ ಆ ಕ್ಷಮಾ ಗುಣನ ಇಲ್ಲ ಅಂತಂದ ಮೇಲೆ, ನಾವು ಎಲ್ಲ ಮಾಡಿದ್ದು ಎಲ್ಲ ನಮ್ಮ ಹಳ್ಳಿ ಭಾಷಾದಾಗ ನೀವು ಹೇಳ್ತೀರಿ, ನಾವು ಹೇಳ್ತೇವೆ ಹುಂಚೆನನ್ನ ಹೊಳ್ಯಾ ತೊಳ್ದಂಗ ಅದನ್ನ ಏನ್ರಿ ವ್ಯರ್ಥ. ಅದಕ್ಕೆ ಏನ್ ಮಾಡಬೇಕು? ಅದಕ್ಕೆ ಪ್ರಾಯಶ್ಚಿತ್ತ ತಗೋಬೇಕು. ಕ್ಷಮಾ ನಮ್ಮಿಂದ ಏನಾದರೂ ಅಪರಾಧ ಆಗಿರ್ತದೆ, ಸಿಟ್ಟು ಬಂದಿರ್ತದೆ, ಕರ್ಮ ಉದಯದಿಂದ ಬರ್ತಾ ಇರ್ತದೆ. ಅದಕ್ಕೆ ಪ್ರಾಯಶ್ಚಿತ್ತ ವಿಧಿಯನ್ನು ಹೇಳಿದಾರೋ. ಏನ್ ಹೇಳಿದಾರೋ? ಕೋಹಂ ಕಮಾಯ ಮಾಣಂ ಸಮ್ಮದ್ಧವೇನ ಮಾಯಂ ಚ ಸಂತೋಷಣ ಲೋಹಂ ಜಯದಂ ಕೋ ಏಚೌ ಇಹಕ್ಕಸ. ಆಚಾರ್ಯರು ನೇಮಸಾರ ಗ್ರಂಥದಲ್ಲಿ ಕುಂದ ಆಚಾರ್ಯರು 115ರಲ್ಲಿ ಹೇಳುತ್ತಾರೆ, ಶ್ಲೋಕದಲ್ಲಿ ಹೇಳುತ್ತಾರೆ, 115ರಲ್ಲಿ ಹೇಳುತ್ತಾರೆ, ಕ್ರೋಧ ಕ್ಷಯಕ್ಕಾಗಿ ಪ್ರಾಯಶ್ಚಿತ್ತ ಯೋಚಿಸ್ತಾರೆ. ಏನ್ ಹೇಳ್ತಾರೆ? ಕೋಹಂ ಕಮಾಯಮಾಣಂ ಸಮ್ಮದ್ಧವೀನ ಜವೀನ ಮಾಯಂ ಚ ಸಂತೋಷೇನ ಲೋಹಂ ಜಯದಿ ಕೋ ಏಚಹು ಇಹಕ್ಕಸ. ಕ್ರೋಧ ಮೊದಲಾದ ರಾಗ ದ್ವೇಷದ ಸ್ವರೂಪದ ಸ್ವಕೀಯ ಭಾವಗಳ ಕ್ಷಯಕ್ಕಾಗಿ ಕಾರಣಭೂತವಾದ ತನ್ನ ಸಹಜನ ಗುಣಗಳನ್ನು ಚಿಂತನ ಮಾಡುವುದು ನಿಶ್ಚಯದಿಂದ ಅದು ಪ್ರಾಯಶ್ಚಿತ್ತವೆಂದು ಹೇಳಿದ್ದಾರೆ. ಮುನಿಗಳಿಗೆ ಕ್ರೋಧ ಮುಂತಾದ ಅನ್ಯ ಭಾವಗಳ ಕ್ಷಯದ ಸಂಭಾವನೆ ಉಗ್ರ ಪ್ರಾಯಶ್ಚಿತ್ತವೆಂದು ಕುಂದಾಚಾರ್ಯರು ತಮ್ಮ ನೇಮಸಾರ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ನಾವು ಇಂಥ ಕ್ರೋಧ ಮಾಡಿ ನೋಡ್ರಿ, ಬೆಳಗ್ಗೆ ನೀವು ಕೇಳಿದ್ರಿ, ಒಬ್ಬ ಸಂತು ಸಿಟ್ಟು ಮಾಡಿಕೊಳ್ಳೋದ್ರಿಂದ ಹಾವಾಗಿ ಹುಟ್ಟುತ್ತಾರ. ಅದೇ ಹಾವು ಆ ಭಗವಂತನ ಸನ್ನಿಧಿಯಲ್ಲಿ ಇದ್ದುಕೊಂಡು ಪ್ರಾಯಶ್ಚಿತ್ತ ತಗೊಂಡು ಆ ದೇವಗತಿಗೆ ಹೋಗುತ್ತದ. ಮತ್ತು ನೀವು ಇಂಥ ಧರ್ಮದಲ್ಲಿ ಬಂದು ಇಂಥನ್ನೆಲ್ಲ ಕೇಳಿ ಮತ್ತು ನೀವು ಸಿಟ್ಟು ಮಾಡ್ಕೊಳ್ತೀರಂದ್ರ ನಿಮ್ಮ ಗತಿ ಯಾವುದು ಹೇಳ್ರಿ? ನಾನು ಮುಂದೆ ಹೇಳೋದಿಲ್ಲ. ವಿಚಾರ ಮಾಡಿ ಏನ್ ಮಾಡಬೇಕು? ಉತ್ತಮ ಕ್ಷಮಾ. ಸಿಟ್ಟು ಎಲ್ಲರಿಗೆ ಬರುತ್ತದೆ, ಕೋಪ. ಎಷ್ಟು ತಾಸು ಮಾಡ್ತೀರಿ ಕೋಪ ಹೇಳ್ರಿ ನೋಡೋಣ? ಎಷ್ಟು? ಒಂದಿನ ಇಬ್ರು ರಾಜ ಹೊಡೆದಾಡತ್ತಿದ್ರು. ಏನ್ರಿ? ಇಬ್ರು ರಾಜಗಳು ಯುದ್ಧ ಮಾಡಾತಿದ್ರು. ಕೈಯಾಗ ಖಡ್ಗ ತಲವಾರ್ ಹಿಡ್ಕೊಂಡು
ಆ ಕಡೆನೂ ಒಂದು ದೊಡ್ಡ ಸೈನ್ಯ ಇದೆ, ಈ ಕಡೆನೂ ದೊಡ್ಡ ಸೈನ್ಯ ಇದೆ. ಇಷ್ಟು ಕೆಂಪಾಗಿ ಮಾಡಿಕೊಂಡು ಇಬ್ಬರು ಹೊಡೆದಾಡ್ತಾ ಇದ್ದಾರೆ, ಯುದ್ಧನ ಮಾಡ್ತಿದ್ದಾರೆ. ಮಾಡ್ತಿರುವಾಗ ಆ ಸಮಯದಲ್ಲಿ ಹೀಗೆ ರಕ್ತವು ಇನ್ನೊಬ್ಬರ ಕೈಯ ಕತ್ತರಿಸ್ತಾರೆ, ಒಬ್ಬರಿಗೆ ಹೊಟ್ಟಿಗೆ ಹಾಕುತ್ತಾರೆ, ಕಾಲು ಕತ್ತರಿಸ್ತಾರೆ, ರುಂಡ ಕತ್ತರಿಸ್ತಾರೆ. ಯಾಕೆ? ಅಲ್ಲಿ ಪ್ರತಿಷ್ಠೆ, ಒಂದು ಸಿಟ್ಟು, ಕೋಪದಿಂದ. ನಾಯಕ ಸೋಲ್ಬೇಕು, ಅವನ ಸೋಲಿಸಲೇಬೇಕು, ಸಿಟ್ಟು ಕೋಪದಿಂದ. ಅಂಥ ಸಮಯದಲ್ಲಿ ಅದೇ ಜಗದಲ್ಲಿ, ಎಲ್ಲಿಂದ ಆ ಜಂಗಲದಲ್ಲಿ, ಆ ಮೈದಾನದಲ್ಲಿ, ರಣಭೂಮಿಯಲ್ಲಿ ಹಾಗೆ ಒಬ್ಬ ಸಂತ ಮಹಾಯೋಗಿ, ಸಂತು ವಿಹಾರ ಮಾಡ್ತಾ 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 ಅಂದ್ರೆ ಭಗವಾನ್ ಮಹಾವೀರ್ ಸ್ವಾಮಿ ಹೋಗ್ತಾ ಇದ್ರು. ಅವಾಗ ಅದರಲ್ಲಿ ಮಧ್ಯದಲ್ಲಿ ಅವರು ಹೋಗುತ್ತಾರೆ. ಅವಾಗ ಹೋಗುವಾಗ ಆ ಸಮಯದಲ್ಲಿ ಇವ್ರು ಏನು ಮಾಡ್ತಿದ್ದಾರೆ, ರಾಜಗಳು ಇಷ್ಟೆಲ್ಲ ಕೈಯಲ್ಲಿ ತಲವಾರು ಹಿಡ್ಕೊಂಡು ಜಗಳ ಮಾಡ್ತಿದ್ದಾರೆ, ಯುದ್ಧ ಮಾಡುತ್ತಿದ್ದಾರೆ. ಯಾಕೆ ಮಾಡುತ್ತಿದ್ದಾರೆ? ಅವರು ಅಲ್ಲಿಗೆ ಬರುತ್ತಾರೆ. ಬಂದ ಮೇಲೆ ಆ ಸಮಯದಲ್ಲಿ ಕೇಳುತ್ತಾರೆ, ಹೇ ರಾಜನ್, ಹೇ ವತ್ಸ ರಾಜಗಳೇ, ಯಾಕೆ ಯುದ್ಧ ಮಾಡ್ತಿದ್ದೀರಾ, ಯಾಕೆ ಜಗಳ ಮಾಡ್ತಿದ್ದೀರಾ? ಆ ವ್ಯಕ್ತಿ ಹೇಳುತ್ತಾನೆ, ಆ ರಾಜ ಹೇಳುತ್ತಾನೆ, ಹೇ ಮುನಿರಾಜ್, ಹೇ ಯೋಗಿರಾಜ್, ಹೇ ಭಗವನ್, ನಿಮ್ಮದು ಇಲ್ಲಿ ಅವಶ್ಯಕತೆ ಇಲ್ಲ. ನಿಮ್ಮದು ಈ ಯುದ್ಧದಲ್ಲಿ ಸಮಯದಲ್ಲಿ ಬರಬಾರದು. ತಾವು ಸಂತರಿದಿರಿ, ಮಹಾತ್ಮರಿದಿರಿ, ಯೋಗಿ ಜನರಿದಿರಿ, ಎಲ್ಲಾದರೂ ಗುಡ್ಡ ಬೆಟ್ಟಲ್ಲಿ ಕುಳಿತುಕೋಬೇಕು, ಸಾಧನ ಮಾಡಬೇಕು. ನಮ್ಮ ಅದರಲ್ಲಿ ನೀವು ಬರಬಾರದು. ಯಾರು ಹೇಳ್ತಿದ್ದಾರು? ರಾಜ ಹೇಳ್ತಿದ್ದಾನು. ಅವಾಗ ಅವರು ವಾಣಿ ಹೇಳ್ತದೆ, ಭಗವಂತರ ವಾಣಿ ಹೇಳ್ತದೆ, ಹೇ ರಾಜ, ನನ್ನ ಗುಡ್ಡ ಬೆಟ್ಟ ಇರೋದಲ್ಲಿ ಸ್ಥಾನದಲ್ಲಿ ಇರೋದು ನಂದು ಇದ್ದು ಬಂದಿದ್ದೇನೆ. ಆದ್ರೆ ಈಗಿನ ನನ್ನ ಸಮಯದಲ್ಲಿ ನೋಡ್ತಾ ಇದ್ದೇನೆ, ಇನ್ನ ಗುಡ್ಡ ಬೆಟ್ಟದಲ್ಲಿ ಕುಳಿತುಕೊಂಡು 12 ವರ್ಷ ತನಕ ನಾನು ಮೌನ ಸಾಧನ ಮಾಡಿದೆ, ತಪಸ್ಸೆ ಮಾಡಿದೆ. ಇನ್ನು ನಾನು ಸಮಾಜ ಉದ್ಧಾರಕ್ಕಾಗಿ, ನಾನು ನನ್ನ ಸ್ವಕಲ್ಯಾಣಕ್ಕೋಸ್ಕರ ನಾನು ಸನ್ಯಾಸ ಆಗಿದ್ದೇನೆ. ಆದರೆ ಸಮಾಜನ ಉದ್ಧಾರಕ್ಕೋಸ್ಕರ ನಾನು ಹಳ್ಳಿ ಹಳ್ಳಿ ನಗರದಲ್ಲಿ ಬರೋದು ಅವಶ್ಯಕತೆ ಇದೆ. ನಿಮ್ಮಂತರ ಮಧ್ಯದಲ್ಲಿ ನಂದು ಅವಶ್ಯಕತೆ ಇದೆ. ಎದಕ್ಕೋಸ್ಕರ ಜಗಳ ಮಾಡ್ತಿದ್ದೀರಾ, ವಿವಾದ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ನೀವು ಸನ್ಯಾಸಿದ್ರಿ, ಇದೆಲ್ಲ ಈ ಲಪಡದಲ್ಲಿ ಬರಬೇಡಿ, ಹೋಗಿ ಸುಮ್ಮನೆ ಕುಳಿತುಕೋರಿ ನಿಮ್ಮ ಇದರಲ್ಲಿ. ಇಲ್ಲ, ಹೇಳಬೇಕು, ನಾನು ಅಲ್ಲಿ ತನಕ ಹೋಗೋದಿಲ್ಲ. ಹೇಳುತ್ತಾರು, ನಾವಿಬ್ರು ಈ ರಾಜ ಆ ರಾಜ ಇದಕ್ಕೋಸ್ಕರ ಜಗಳ ಆಗ್ತಾ ಇದೆ. ಯಾಕೆ ವಿವಾದ ಆಗ್ತಾ ಇದೆ, ಯುದ್ಧ ಆಗುತ್ತದೆ ಅಂತಂದರೆ, ಆ ನದಿಯಲ್ಲಿ ಇರುವಂತ ನೀರು ನಮಗೆ ಸೇರಿದ್ದು. ಆ ರಾಜ ಹೇಳುತ್ತಾನೆ, ನಮಗೆ ಸೇರಿದ್ದು, ನಮ್ಮ ಕಡೆ ಬಿಟ್ಕೋಬೇಕು. ಆ ರಾಜ ಹೇಳ್ತಾನೆ, ನಮ್ಮ ಕಡೆ ಬಿಟ್ಕೋಬೇಕು, ನಮಗೆ ಕೊಡಬಾರ್ದಂತ. ಕೇಳಿರ್ಬೋದು ನೀವು ಒಂದು ಸಲ. ಇದ್ರಾಗಿ ಇದು ಆಗಮ್ ಭಾಷೆ ಐತಿ. ಈಗಿನೂ ಒಂದೊಂದು ಸಮಯದಲ್ಲಿ ನಡೆದಿದೆ. ಕಾವೇರಿ ನದಿ ಜಗಳ ಕೇಳಿರ್ಬೇಕು ನೀವು. ನಮಗೆ ಸೇರಿದ್ದು ಅಂತ ಆ ರಾಜ್ಯದವ್ರು ಹೇಳ್ತಾರೋ, ಈ ರಾಜ್ಯದವರು ನಮಗೆ ಸೇರಿದ್ದು ಅಂತ ಹೇಳ್ತಾರೆ. ಹಂಗನ ಅಲ್ಲಿನೂ ಕೂಡ ನಡೀತು ಆ ಘಟನೆ. ನಮಗೆ ಸೇರಿದ್ದು, ಅದಕ್ಕೋಸ್ಕರ ನಾವು ಎಲ್ಲ ಯುದ್ಧ ಮಾಡ್ತಾ ಇದ್ದೀವಿ. ಎಷ್ಟೋ ಜನರನ್ನ ನೋಡು, ನಮಗೆ ನದಿ ಬೇಕು, ನಮಗೆ ನೀರು ಬೇಕು, ರುಂಡವನ್ನು ಕತ್ತರಿಸಿದೆ ನೋಡು ಹೇ ಯೋಗಿ ಅಂತ ಹೇಳ್ತಾರೆ. ಆ ಯೋಗಿ ಸಂತ ಮಹಾತ್ಮ ಹೇಳುತ್ತಾರೆ, ಹೇ ರಾಜನ್, ನಿನ್ನ ವಿವೇಕ ಇದ್ರು, ರಾಜ ಇದ್ರು, ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅವನಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ? ನಾವು ರಾಜ ಇದ್ದೀವಿ, ಸಮ್ರಾಟ್ ಇದ್ದೀವಿ. ನೀ ರಾಜ ಇರ್ಬೋದು, ಎಲ್ಲ ಇರ್ಬೋದು, ರಾಜ ಅವನಾಗುವುದಿಲ್ಲ. ರಾಜ ಅವನಾಗುತ್ತಾನೆ, ಮಹಾರಾಜ ಅವನಾಗುತ್ತಾನೆ. ಇನ್ನೊಬ್ಬರನ್ನ ರುಂಡ ಕತ್ತರಿಸಿ, ಕೈಕಾಲ ಕತ್ತರಿಸಿ, ಇನ್ನೊಬ್ಬರನ್ನ ವಸ್ತು ಪದಾರ್ಥನ ಕಸಿಕೊಂಡು ತನ್ನ ವಶದಲ್ಲಿ ಇಟ್ಟುಕೊಂಡು ಹೋಗೋದಕ್ಕೆ ಅವನು ರಾಜ ಮಹಾರಾಜ ಅಲ್ಲ. ಅದನ್ನ ವಶದಲ್ಲಿ ಇಟ್ಕೋಬೇಕು. ಒಂದು ಪದಾರ್ಥಕ್ಕೋಸ್ಕರ ರುಂಡ ಕತ್ತರಿಸಿ ಅವನ ಮಹಾರಾಜ ಆಗುವುದಿಲ್ಲ. ತನ್ನ ಕ್ರೋಧನ ಅಗ್ನಿಯನ್ನ, ಇಂದ್ರಿಗಳನ್ನ ತನ್ನ ವಶದಲ್ಲಿ ಇಟ್ಟುಕೊಂಡು ಅವನು ಮಹಾರಾಜ ಆಗುತ್ತಾನೆ, ಅವನು ರಾಜ ಆಗುತ್ತಾನಂತೆ ಹೇಳುತ್ತಾರೆ. ಇನ್ನೊಬ್ಬರು ಕಾಲು ಕತ್ತರಿಸಿ, ದೌಡಿ ಹಲ್ಲನ ಮುರಿದು ಜಗಳ ಮಾಡಿ ಅವನು ಮನುಷ್ಯ ದೊಡ್ಡವನಾಗುವುದಿಲ್ಲ. ಇನ್ನೊಬ್ಬರನ್ನ ಸೋಲಿಸಿ ಅವನು ದೊಡ್ಡ ಮಹಾರಾಜಲ್ಲ, ರಾಜ ಮಹಾರಾಜಲ್ಲ. ಅವನು ಮಹಾರಾಜ ತನ್ನ ಇಂದ್ರಿಗಳನ್ನ, ತನ್ನ ಸಿಟ್ಟು ಕೋಪಗಳನ್ನ, ಅಹಂಕಾರಗಳನ್ನ ತನ್ನ ವಶದಲ್ಲಿಟ್ಟುಕೊಂಡು ಹೊಂಟವನು ಅವನು ರಾಜ ಮಹಾರಾಜ ಆಗುತ್ತಾನೆ. ಹೇಳುತ್ತಾರೆ, ಹೇ ರಾಜಣ್ಣಗಳೇ, ನೀವು ಈ ತರ ಯುದ್ಧ ಮಾಡಿದ್ರೆ ನಿಮಗೆ ಯಾವುದು ಇದು ಆಗುವುದಿಲ್ಲ. ಒಂದು ಪ್ರಶ್ನೆ ಕೇಳುತ್ತೇನೆ, ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಜಗಳ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ನನ್ನ ಪ್ರಶ್ನೆಗೆ ಒಂದು ಉತ್ತರ ಕೊಡಿ ಸಾಕು, ನಾನು ನಿಮ್ಮ ಸವಾಸಕ್ಕೆ ಬರೋದಿಲ್ಲ, ನಾನು ಹೋಗಿ ಬಿಡುತ್ತೇನೆ. ಹೇಳ್ದಾಗೆ ಗುಡ್ಡಕ್ಕೆ ಹೋಗಿ ಬಿಡುತ್ತೇನೆ. ಏನು ನಿಮ್ಮದು ಪ್ರಶ್ನೆ?
ನೀವು ನದಿಗೋಸ್ಕರ ನೀವು ರಾಜಗಳು ಸಿಟ್ಟದಿಂದ ಕ್ರೋಧದಿಂದ ಜಗಳ ಮಾಡ್ತಿದ್ದೀರಿ, ಯುದ್ಧ ಮಾಡ್ತಿದ್ದೀರಲ್ಲ. ಆದರೆ ನಾ ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀರಿಗೆ ಕಿಮ್ಮತ್ತಿದೆಯೋ ರಕ್ತಕ್ಕೆ ಕಿಮ್ಮತ್ತಿದೆಯೋ ಅಂತ ಕೇಳಿದ್ರು. ನೀರಿಗೆ ಕಿಮ್ಮತ್ತಿದೆಯೋ ಏನೋ ರಕ್ತಕ್ಕೆ ಕಿಮ್ಮತ್ತಿದೆಯೋ ಅಂತ ಕೇಳಿದಾಗ ಅಲ್ಲಿ ಎರಡು ರಾಜನ ಕೈಯಲ್ಲಿ ಇರುವಂತ ತಲವಾರ್ ಪಟ್ಟಂದ ಕೈ ಜಾರಿ ಬೀಳ್ತವೆ, ತಳಗಿ ಕೆಡುತ್ತಾರೆ. ಯಾಕೆ ಕೆಡವಿದ್ರಿ ತಲವಾರನ್ನ? ನೀರು ಕಿಮ್ಮತ್ತಿದೆಯೋ ಏನೋ ರಕ್ತ ಕಿಮ್ಮತ್ತಿದೆಯೋ ಅಂತ ಕೇಳಿದಾಗ ತನ್ನ ಆ ಆವೇಶದ್ದೆಲ್ಲ ತಣ್ಣಗಾಗುತ್ತದೆ. ಕೈಯಲ್ಲಿರುವಂತ ತಲವಾರ, ಖಡ್ಗ, ಚಾಕು, ಚೂರಿ ಎಲ್ಲ ತಳಗಡೆ ಬೀಳ್ತಾವೋ. ಹೇಳ್ತಾರವರು, ನೀರು ಮುಖ್ಯ ಅಲ್ಲ, ಕಿಮ್ಮತ್ತಲ್ಲ, ರಕ್ತ ಕಿಮ್ಮತ್ತಿದೆ. ಮತ್ತೆ ಕಿಮ್ಮತ್ತಿದ್ರೆ ರಕ್ತ ಕಿಮ್ಮತ್ತಿದ್ರೆ ಆ ರಕ್ತ ಎದಕ್ಕೂ ಬೆಲೆ ಇರೋದಕ್ಕೋಸ್ಕರ ನೀವು ಇಷ್ಟ್ಯಾಕೆ ಹೊಡೆದಾಗ್ತೀರ ಅಂತ ಕೇಳಿದಾಗ ಎಲ್ಲ ರಾಜಗಳು ಮತ್ತು ಪ್ರೇಮ ಭಾವದಿಂದ ಆವೇಶ ಮುಗಿದು ಹೋಗ್ತದೆ. ಆ ಭಗವಾನ್ ಮಹಾವೀರ ಸ್ವಾಮಿಯವ್ರದ್ದು ವಾಣಿ ಕೇಳಿ, ಅಂತ ಯೋಗಿ ಸಂತರ ಮಹಾತ್ಮರ ಕೇಳಿ ಆ ಎರಡು ರಾಜಗಳ ಮನಸ್ಸು ಪರಿವರ್ತನೆ ಆಯಿತು. ಮತ್ತು ವೈರತ್ವ ಇದ್ದಂತ ಮನಸ್ಸುಗಳು ಇಬ್ರು ಒಂದಾಗಿ ಪ್ರೇಮದಿಂದ ರಾಜ ಅವನು ಬಿಟ್ಕೊಂಡ ಇವನು ಬಿಟ್ಕೊಂಡ ನೀರನ್ನ ಚಂದಾಗಿ ಇದ್ರು ಹೋದ್ರು. ನಮ್ಮ ಭಗವಾನ್ ಮಹಾವೀರ ಸ್ವಾಮಿ ಅಷ್ಟು ವಾಣಿ, ಅಷ್ಟು ತಾಕತ್ತಿತ್ತು. ಅವರ ತಪಸ್ಯ, ಅವರ ಸಾಧನ ಅಷ್ಟು ತಾಕತ್ತಿತ್ತು. ಒಂದೇ ಗುಡ್ಡದ ಮೇಲೆ ಕುಳಿತುಕೊಂಡರೆ ಒಂದೇ ಗುಂಡಿದಲ್ಲಿ ಒಂದು ಹುಲಿ ಆಕಳ ಕುಡಿತಾ ಇದ್ದು. ಏನ್ ಕುಡಿತಾ ಇತ್ತು? ನೀರು ಕುಡಿತಾ ಇತ್ತು. ಒಂದು ಹುಲಿ, ಒಂದು ಆಕಳ, ಆ ಆಕಳದ ಒಂದು ಮರಿ ಅಂದ್ರೆ ಕರು, ಅದು ಎಲ್ಲಿಗೆ ಹೋಯ್ತು? ಆ ಹುಲಿಯಲ್ಲಿ ಹಾಲು ಕುಡಿತಾ ಇದೆ. ಹುಲಿ ಮರಿ ಒಂದು ಆಕಳದಲ್ಲಿ ಹಾಲು ಕುಡಿತಾ ಇದೆ. ಯಾಕಂದ್ರೆ ಅವರ ಭಗವಾನ್ ಮಹಾವೀರ ಸ್ವಾಮಿ ಕರುಣಾ, ಮೈತ್ರಿ ಭಾವ್, ಒಂದು ಕ್ಷಮಾ ಗುಣ ಇಟ್ಕೊಂಡು ಅವರು ವಿಚರಣೆ ಮಾಡ್ತಾ ಇದ್ರು. ಅವರಲ್ಲಿ ಬಂದಾಗ ಅಲ್ಲಿ ಎಲ್ಲ ವೈರತ್ವ ಮರೆದು ಹೋಗ್ತಿತ್ತು, ಎಲ್ಲ ಬಿಟ್ಟು ಬಿಡ್ತಿದ್ದು, ವೈಮನಸ್ಸಂದ ಬಿಟ್ಟು ಬಿಡ್ತಿದ್ದು. ಅಷ್ಟೇ ಎಲ್ಲ ಒಂದು ಮುಳ್ಳು ಕೂಡ ಡೊಂಕ್ ಆಗ್ತಿತ್ತು. ಅವರ ಸಾಧನೆ ಹಾಗಿದ್ದು, ರಾಜಗಳ ಯುದ್ಧ ಮಾಡೋರು ಕೂಡ ಪ್ರೀತಿಯಿಂದ ಒಂದಾಗುತ್ತಿದ್ರು. ಆದ್ರೆ ನನ್ನ ಕಡೆ ಅಷ್ಟು ತಾಕತ್ತಿಲ್ಲ. ಮಾನ ಬಂದು ಗುಲ್ಬರ್ಗ ಹೋದರೆ, ಕಲಬುರಗಿ ನನ್ನ ಕಡೆ ಅಷ್ಟು ತಾಕತ್ತಿಲ್ಲ. ಒಂದು ಹುಲಿ ಆಕಳ ಕೊಂಡ್ರಷ್ಟು ತಾಕತ್ತಿಲ್ಲ, ರಾಜ ಬೆಳಗಡಷ್ಟು ತಾಕತ್ತಿಲ್ಲ. ಒಂದಿನ ಏನಿತ್ತು, ಜಂಗಲದಲ್ಲಿ ದೊಡ್ಡ ಕಾಡಿತ್ತು. ಏನ್ರಿ ಶಾಜಿ, ಚಂದ್ರಮಾನ್ ಶಾಜಿ, ಬಹುತ್ ಬಡ जंगल था. वज्र कुमार जी सुनिए, आप सुनिए, मेहता जी सुनिए. बहुत बड़ा ಒಂದು ದೊಡ್ಡ ಜಂಗಲ್ ಇತ್ತು. ಆ ಜಂಗಲ್ ಯಾವುದೇ ಒಂದು ಕಾರಣದಿಂದ ಬಿಸಿಲು, ತುಂಬಾ ಬಿಸಿಲು ನಾಡು. ನಿಮ್ದು ಹೆಂಗಿದೆ ಬಿಸಿಲು? ಆ ಬಿಸಿಲಿನಿಂದ ದೊಡ್ಡ ಗಿಡ ಮರ ಘರ್ಷಣೆ ತಿಕ್ಕಿ 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 ಬೆಂಕಿ ಕಿಡಿಯಿತ್ತು. ಆ ಜಂಗಲ್ ಒಣಗಿದ್ದು ಬೆಂಕಿ ಹತ್ತುರಿಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿರುವಂತ ಜೀವಗಳು, ಪ್ರಾಣಿಗಳು ಎಲ್ಲ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಓಡಿದು ಎಲ್ಲಾದರೂ ಕಾಪಾಡ್ಕೊಂಡು ನಾವು ಸಾಯಬಾರ್ದಂತ ಆಣೆ ಆಗಲಿ ಎಲ್ಲ ಹೋದು, ಕಾಗೆ ಎಲ್ಲ ಹೋದು. ಅದೇ ಜಂಗಲದಲ್ಲಿ ಒಂದು ಗುಬ್ಬಿ ಇತ್ತು. ಏನಿತ್ತು? ಗುಬ್ಬಿತ್ತು. ಆ ಗುಬ್ಬಿ ತನ್ನ ಎಲ್ಲೋ ಒಂದು ನದಿಯೊಳಗ, ಭೀಮಾ ನದಿ ಹತ್ರ ಹೋಗಿ ತನ್ನ ಬಾಯಿಲಿಂದ ನೀರನ್ನು ತಗೊಂಡು ಆ ಹತ್ತಿ ಉರಿತಾ ಇರೋದ ಜಂಗಲನ ಕಾಡನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅವಾಗ ಕಾಗಿಗಳು ಬಂದು, ಏ ಗುಬ್ಬಿ, ಏನ್ ಮಾಡ್ತಿದ್ಯಾ ನೀನು? ಅಲ್ಲ, ಜಂಗಲದಲ್ಲಿ ಹತ್ತಿ ಉರಿತಾ ಇದೆಯಲ್ಲ ಬೆಂಕಿನ್ನ, ಅದನ್ನ ಆರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ ಕಾಗಿಗಳು ನಗ್ತಾವು, ನಮ್ಮಿಂದ ಆಗೋದಿಲ್ಲ, ನಿಮಗೆ ಏನದು ಸಣ್ಣ ಚೋಂಚು ತಗೊಂಡು ಒಂದು ಕೊಕ್ಕಿಲಿ ಹಾಕೊಂಡು ಅದನ್ನ ಹೇಗೆ ಆರಿಸುತ್ತಿ ಅಂತ ಹೇಳ್ತದ. ಹಾಸ್ಯ ಮಾಡ್ತಾವು. ಹೌದು, ಗೊತ್ತಿದೆ. ಆ ಗುಬ್ಬಿ ಹೇಳ್ತದೆ, ಕಾಗಿಗೆ ಹೇಳ್ತದೆ, ಕಾಗಿಗಳಿಗೆ ಹೇಳ್ತದೆ, ನಾನು ಗುಬ್ಬಿ ಇದ್ದೀನಿ. ಆ ಗುಬ್ಬಿ ಇದ್ರು ಕೂಡ ನನ್ನಷ್ಟು ತಾಕತ್ತಿಲ್ಲ. ಈ ಪೂರ ಜಂಗಲ್ ಹತ್ತಿ ಉರಿಯದೆ ಬೆಂಕಿ ಆರಿಸಲಿಕ್ಕೆ ನನ್ನ ಕಡೆ ಶಕ್ತಿ ಇಲ್ಲ. ಆದ್ರೆ ಎಷ್ಟು ಪ್ರಯತ್ನ ಆಗ್ತದೆ ಅಷ್ಟು ಮಾಡ್ತಾನೆ. ಒಂದು ಇತಿಹಾಸನ ಆಗುತ್ತದೆ. ಈ ಬೆಂಕಿ ಹತ್ತಿ ಉರಿಯುವಾಗನು ಕೂಡ ಒಂದು ಗುಬ್ಬಿನ ಕೂಡ ಒಂದು ಬೆಂಕಿ ಆರಿಸದಲ್ಲಿ ಮುಂದಿತ್ತಂತ. ಹಾಗೆ ಕಲಬುರಗಿ ಒಳಗೆ ಹೇಳ್ತಾ ಇದ್ದೀನಿ, ನಾ ಗುಬ್ಬಿಯಾಗಿ ಬಂದಿದ್ದೀನಿ. ಹತ್ತಿ ಉರಿಯುತ್ತಾ ಅಂತ ಬೆಂಕಿಯನ್ನ, ಒಂದು ಸ್ವಲ್ಪ ಧರ್ಮದ ಒಂದು ಭಗವಾನ್ ಕೊಟ್ಟಿದ್ದನ್ನ, ಆ ಕ್ಷಮಾ ಗುಣಗಳನ್ನ, ಪ್ರೇಮನ, ಮೈತ್ರಿ ಭಾವನ ತಗೊಂಡು ನಿಮ್ಮ ಉಡಿಯದಲ್ಲಿ, ನಿಮ್ಮ ಹೃದಯದಲ್ಲಿ ಇಡಲಿಕ್ಕೆ ಬಂದಿದ್ದೀನಿ. ಆದ್ರೆ ನಿಮ್ಗೆ ಬಿಟ್ಟಿದ ವಿಷಯ ಮುಂದೊಂದು ಹಿಂಗೂ ಒಬ್ಬ ಬಂದಿದ್ರು ಮುನಿಗಳು ಆರ್ಸಾಕ ಅಂತ ಹಿಂದೂ ಕೊಂಡಾಡ್ತತಿ. ನಾನು ಗುಬ್ಬಿಯಾಗಿ ಬಂದಿದ್ದೇನೆ, ಕ್ಷಮಾ ನೀರನ್ನು ತಗೊಂಡ್ಬಂದಿದ್ದೇನೆ. ಅದಕ್ಕೆ ಮಾನ ಬಂದು, ಅದಕ್ಕೆ ಆಚಾರ್ಯ ಹೇಳ್ತಾರೆ, ಏನ್ ಹೇಳ್ತಾರೆ? ಅಪಕುರುವತಿ ಕೋಪಶ್ವೇತ ಕಿಂನಾ ಕೋಪಾಯ ಕುಪಸ್ಸಿ ತೀವ್ರಗ್ರಸ್ಯ ಪವರಗ್ರಸ್ಯ ಜೀವತ್ಯ ಶಾನಾಶನಿ.
ಅಯ್ಯ, ಅಪಕಾರ ಮಾಡಿದನ ಮೇಲೆ ಕೋಪಿಸಿಕೊಳ್ಳುವುದಾದರೆ ಕೋಪದ ಮೇಲೆ ಏಕೆ ಕೋಪಿಸಿಕೊಳ್ಳಲಾರೆ? ಯಾಕೆ ಗೊತ್ತೇ? ಕೋಪವು ಧರ್ಮ, ಅರ್ಥ, ಕಾಮ, ಮೋಕ್ಷ ಪುರುಷಾರ್ಥಗಳಲ್ಲದೆ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ ಎಂದು ವಾದಿಸಿಂಹ ಹೇಳುತ್ತಾರೆ ಮಾತನ್ನ. ನೋಡ್ರಿ, ಅದಕ್ಕೆ ನಾವು ಸಿಟ್ಟು ಕೋಪಗಳನ್ನು ಬಿಡಬೇಕು. ತಿಳಿಯಾತತಿಲ್ರಿ ಅಮ್ಮ? ತಿಳಿತು. ಮನ್ಯಾಗ ಅತ್ತಿ ಸೊಸಿ ಜಗಳಾಡ್ತಿರ್ತೀರಿ, ಅಣ್ಣ ತಮ್ಮ ಜಗಳಾಡ್ತಿರ್ತೀರಿ, ಮಿತ್ರ ಜಗಳಾಡ್ತಿರ್ತೀರಿ, ಸಮಾಜದಲ್ಲಿ ಜಗಳಾಡ್ತಿರ್ತೀರಿ, ಎಲ್ಲ ಕಡೆನೂ ಜಗಳನ ಆಗ್ತಿರ್ತತಿ. ಸ್ವಲ್ಪ ಏನಾದರೂ ಅವಾಗ ನೀನು ಹೋಗಿ ಅಲ್ಲಿ ಕ್ಷಮಾ ಕೇಳಿದಿ? ಅತ್ತಿ ಕಡೆ ಹೋಗಿ ಕೇಳಿದಿ? ಸೊಸಿ ಕಡೆ ಕೇಳಿದಿ? ನಾತ್ಯ ಆಗಿ ಆಕೆ ನಾತ್ಯ ಇದೆ ನ್ಯಾಯ ಕೇಳ್ಬೇಕು. ಸೊಸಿ ಕಡೆ ಆಕೆ ಬಂದು ಕೇಳಿ. ಅಹಂಕಾರ ಬಿಡಬೇಕು. ಅಹಂಕಾರ ಬಗ್ಗೆ ನಾಳೈತಿ. ಯಾವಾಗ? ನಾಳೆ ಐತಿ, ಅದ್ರ ಬಗ್ಗೆ ಹೇಳ್ತೇನಂತ. ಏನಾಗಲಿ, ಒಂದು ಸಿಟ್ಟು ಇದ್ದಾಗ ನಾವು ಅಷ್ಟು ಕೋಪ ಮಾಡ್ಕೋಬಾರ್ದು, ಕ್ಷಮಾ ಭಾವ ಇರಬೇಕು ಮಾಡಬಂದು. ಅದಕ್ಕೆ ಏನೋ ಯಾರ್ಯಾರು ದೂರ ಆಗ್ತಾರೆ ಗೊತ್ತೇನು? ಇದಕ್ಕ ಆಚಾರ್ಯ ಹೇಳ್ತಾರ ಏನ್ರಿ? ಒಬ್ರು ಹೇಳ್ತಾರೋ, ಕೋಪ ಕರುತಿ ಪಿತ್ರ ಮಾತ್ರ ಸೃಜನ್ನ ಮುಪ್ಯ ಪ್ರಿತ್ವ ಮುಪಕಾರಿ ಜನಾಪಕಾರಂ. ಕೋಪ ಕರುತಿ ಪಿತ್ರ ಮಾತ್ರಂ ಸೃಜಜ್ಞನ ಮುಪ್ಯ ಪ್ರಿಯತ್ವಂ ಉಪಕಾರಿ ಜನಾಪಕಾರಂ. ಕ್ರೋಧದಿಂದ ತಾಯಿ ತಂದೆ ಸ್ನೇಹ ಜನರು ಕ್ರೋಧಿಗೆ ಅಪ್ರಿಯ ಆಗುತ್ತಾರೆ. ಏನಾಗುತ್ತಾರೆ? ಪ್ರಿಯ ಆಗುತ್ತಾರೆ, ಅಪ್ರಿಯ ಆಗುತ್ತಾರೆ. ಮತ್ತೆ ಒಳ್ಳೆಯ ಹೃದಯವ ಉಪಕಾರಿ ಜನರು ಅಪಕಾರಿಗಳು ಆಗುತ್ತಾರೆ ಎಂದು ಆಚಾರ್ಯರು ಹೇಳುತ್ತಾರೆ, ಮಹಾರಾಜರು ಹೇಳುತ್ತಾರೆ, ತಮ್ಮ ಗ್ರಂಥಗಳಲ್ಲಿ ಹೇಳುತ್ತಾರೆ ಈ ಮಾತನ್ನ. ಅದಕ್ಕೆ ನಾವು ಕ್ರೋಧ ಮಾಡ್ಕೊಳ್ಳೋದು ಸರಿ ಇಲ್ಲ, ಸಿಟ್ಟು ಮಾಡ್ಕೊಳ್ಳೋದು ಸರಿ ಇಲ್ಲ. ಈ ಉತ್ತಮ ಕ್ಷಮಾ ಧರ್ಮದಲ್ಲಿ ಒಂದು ಸಂಕಲ್ಪ ತಗೊಳ್ಳಿ, ಒಂದು ದಿನಕ್ಕೆ ಸಂಕಲ್ಪ ತಗೋಬೇಡಿ. ಎಲ್ಲಿ ತನಕ ನಿನ್ನ ಪ್ರಾಣ ಇರುತ್ತದೋ, ಎಲ್ಲಿ ತನಕ ಉಸಿರಾಡ್ತೀವಿ ಈ ಜಗತ್ತಿನಲ್ಲಿ, ಈ ಭವದಲ್ಲಿ, ಅಲ್ಲಿ ತನಕ ನಾನು ಸಿಟ್ಟು ಮಾಡ್ಕೊಳ್ಳಲಾರೆ. ಯಾರ ಜೊತೆಗಿನೋ ಕೋಪದಲ್ಲಿ ಇರೋದಿಲ್ಲ. ಅಕಸ್ಮಾತ್ ಹಾಗಾದ್ರೆ ನಿಮಿತ್ತ ಬಂದರೆ, ಆ ಸಿಟ್ಟು ಬಂದರೆ ನಾನು ಯಾರ ಜೊತೆ ಮಾತಾಡೋದಿಲ್ಲ, ಮೌನ ಇರೋದು ಕಲ್ತು ಬಿಡ್ತೇನೆ. ಮೌನ ಇರೋದು ಕಲ್ತು ಬಿಡ್ತೀನಿ. ಇಷ್ಟೇ ತಗೊಂಬೇಡಿ. ಮೌನಂ ಸರ್ವತ ಸಾಧನಂ. ಮೌನ್ ತಗೋ. ಎಷ್ಟು ಜಗಳನ ಇರಲಿ, ಅದು ದೊಡ್ಡ ಫೈಟ್ ಇರಲಿ, ಎಂತ ಮಹಾ ಯುದ್ಧ ಇರಲಿ, ಸ್ವಲ್ಪ ಮೌನ್ ತೋರೋದು ಕಲೀರಿ. ಈಗ ಮಣ್ಣಲ್ಲಿ ಯುದ್ಧ ಆಯ್ತಲ್ಲ, ಯಾವ ಯುದ್ಧ? ಯುಕ್ರೇನ್ ರಷ್ಯಾ, ಅವರಿಬ್ಬರು ಜೊತೆಗೆ ಸ್ವಲ್ಪ ಏನಾದ್ರು ಸ್ವಲ್ಪ ಯುಕ್ರೇನ್ ದೇಶದವನು ಕೂಡ ಸ್ವಲ್ಪ ಮೌನ್ ತಗೊಂಡಿದ್ರೆ, ಇವನು ನಾನು ಬಾಂಬ್ ಹಾಕಿ ರಾಕೆಟ್ ಬಿಡೋಣ ಅಂತವನು, ಇವನು ರಾಕೆಟ್ ಬಿಡೋಣ ಅಂತ ಹೇಳೋನು. ಆದ್ರೂ ಅವರು ಮೌನ್ ಇರಕ್ಕಿಲ್ಲ. ಇನ್ನೂ ಸ್ವಲ್ಪ ಕಠಿಣ ಐತಿ. ಗಾಜಾಪಟ್ಟಿ ಅಂತಿದೆ, ಇಸ್ರೇಲ್ ಪೆಲಿಸ್ಟೈನ್ ಅಂತ ದೇಶದಲ್ಲಿ ಕೂಡ ಎಷ್ಟು ಅನ್ಯಾಯ ಆಗ್ತಾ ಇದೆ, ಅವರವರಲ್ಲಿ ಜಗಳ ಆಗ್ತಾ ಇದೆ. ಕಾರಣ ಏನು? ಸಮಾಜದಲ್ಲಿ, ಪರಿವಾರದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಈ 4 ಹುಳ ಬಂದ್ ಹೊಕ್ಕೊಂಡಿದಾವ್. ಆ 4 ಹುಳ ಯಾವ ಗೊತ್ತೇನು? ಸಮಾಜದಲ್ಲಿ ಬಂದಿದೆ. ಪ್ರತಿಷ್ಠಾ ಪ್ರದರ್ಶನ್, ಪ್ರತಿಸ್ಪರ್ಧಾ, ಮತ್ತೇನು? ಪ್ರತಿಷ್ಠಾ ಪ್ರದರ್ಶನ್ ಪ್ರತಿಸ್ಪರ್ಧಾ, ಹೇಳ್ರಿ ಮತ್ತೇನು? ಪ್ರತಿಷ್ಠಾ ಪ್ರದರ್ಶನ್ ಪ್ರತಿಸ್ಪರ್ಧಾ, ಮಂಚ್ ಮೈಕ್ ಮಾಲಾ. ಏನ್ ಬಂದಿದೆ? ಮಂಚ್ ಮೈಕ್ ಮಾಲಾ ಎಲ್ಲಿ ಬಂದಿದೆಯೋ, ಇವೆಲ್ಲ ಬಂದಿದೆವೋ. ಆಗಲ್ಲಿ ಹೇಳಿದ್ರಲ್ಲ ಪಂಡಿಜಿ ಅವ್ರು ಹೇಳಿದ್ರು, ಶಾಸ್ತ್ರೀಜಿಯವರು ಮಾವೀರ್ ಶಾಸ್ತ್ರೀಜಿಯವರು, ನಾವು ಆ ಕಡೆ ಸೌತ್ ಕೇಂದ್ರದಲ್ಲಿ ಇದ್ದು ಅವಾಗನ ಭೇಟಿ ಆಗ್ತಿದ್ರು. ಅವಾಗ ಕೇಳಿದ್ವಿ, ಅವರು ಆ ಕಡೆಯವರು ಮೂಡಿಬಿದ್ರಿ ಕಡೆಯವರು ಅಂದ ತುಳು ಬರ್ಪುಂಡು. ಅವ್ರಿಗೂ ತುಳು ಬರ್ತತಿ. ಅವರು ಆ ಕಡೆಯವ್ರೆ, ಸೌತ್ ಕೇಂದ್ರದವ್ರೆ. ನಿಮ್ಮ ಸೋಲಾಪುರದ ಆಗಿರ್ಬೋದು, ಆ ಕಡೆಯವ್ರು, ನಾವು ಕಡೆಯವ್ರವರು. ಬಂದು ಈ ಮಾವೀರ್ ಶಾಸ್ತ್ರೀಜಿಯವರು ಕೂಡ ಹೇಳಿದ್ರು, ಆಗಲ್ಲೇ ಕೇಳಿದ್ರು, ಈ ಸಮಾಜದಲ್ಲಿ ಏನಾಗಲಿ ಕಾರಣ ಏನಪ್ಪ ಅಂದ್ರೆ ಪ್ರತಿಷ್ಠಾ ಪ್ರದರ್ಶನ್ ಪ್ರತಿಸ್ಪರ್ಧಾ ಪ್ರದರ್ಶನ್ ಇವೆಲ್ಲ ಇದಾವು. ಮಂಚ್ ಮೈಕ್ ಮಾಲ ಬಿಡಬೇಕು. ಅವಾಗ ಸಮಾಜ ಪ್ರೀತಿ ಪ್ರೇಮದಿಂದ ಇರ್ತತಿ, ಪರಿವಾರನೂ ಶುದ್ಧವಾಗಿರ್ತತಿ, ಗ್ರಾಮ ಚೆನ್ನಾಗಿರ್ತತೆ, ಎಲ್ಲರೂ ಮನಸ್ಸಲ್ಲಿ ಪರಿವರ್ತನೆ ಆಗ್ತಿರ್ತಾವೆ, ವೈಮನಸ್ತಾವ ಇರಂಗಲ್ಲ.
ಒಂದು ಮೈತ್ರಿ ಭಾವ ಇಟ್ಕೊಂಡು ಧರ್ಮ ಪ್ರಭಾವನ ಪರಿವಾರ ಸ್ವರ್ಗ ಥರ ಆಗುತ್ತದೆ ಅಂತ ಹೇಳ್ತಾರೆ. ವಿಚಾರ ಮಾಡಿ, ಚಿಂತನೆ ಮಾಡಿ, ಮನನ ಮಾಡಿ. ಸಾಕು, ಇಷ್ಟೇ ಸಾಕು. ಎಷ್ಟೊತ್ತು ಟೈಮು? 5 ಆಯಿತು, ಸಾಕು. 5 ಗಂಟೆಗೆ ನಿಮಗೆ ಬಿಡಬೇಕು. ಎಲ್ಲಿಗೆ? ಉಪಹಾರಕ್ಕೆ. ಚೆನ್ನಾಗಿ ಹಾಲಿದೆ, ಆದರೆ ಸಿಟ್ಟು ಮಾಡ್ಕೋಬೇಡಿ. ಎಲ್ಲಿ ಹೋಗಿ? ಹಾಲು ಕುಡಿದು ಹಾಲು ಕುಡಿದು ವಿಷ ಕಕ್ಕುತ್ತದೆ. ಹಾಲು ಕುಡಿದು ಹಾವು ವಿಷ ಕಕ್ಕುತ್ತದೆ. ಹೌದಾ? ಅದರ ಸ್ವಭಾವ ಇದೆ. ನಾವು ಹಾಲು ಕುಡಿದು ಪ್ರೀತಿದನ್ನ ಅಮೃತನ ಕಕ್ಕೋಣ. ಎಲ್ಲರ ಜೊತೆ ವೀಣನ ಜಂಕರ ಮಾಡೋಣ. ಪ್ರೀತಿ ಪ್ರೇಮದ ಭಾವದಿಂದ ಇರೋಣ. ಬಂದು ಉತ್ತಮ ಕ್ಷಮಾ ಧರ್ಮಿದೆ. ಮತ್ತೆ ಉಪಹಾರ ಮಾಡಿ ನೀವೆಲ್ಲರೂ ಚೆನ್ನಾಗಿ, ಏನೋ ಸ್ವಲ್ಪ ತಪ್ಪಾಗಿರ್ತತಿ, ನಿಮ್ಮ ಈಗನೂ ಆಗಿರ್ತತಿ. ಕುಂಡ್ರೋಗೆ ಬಂದ್ರು ನೋಡು, ಪ್ಯಾನ್ ಹಚ್ಕೊಂಡು ಕೂತಿದ್ದೆ, ಸ್ವಲ್ಪ ಎದುರುಗಡೆ ಬಂದು ನೋಡಿ, ಗಾಳಿ ಬಿಡ, ಯಾವುದೋ ಊರಾಗಲಿ ಅಲ್ಲಿ ಪ್ಯಾನ್ ಹಚ್ಚಿದ್ದು, ಈಗ ನೋಡಿದೆ ಅಲ್ಲಿ ಒಂದು ಅಲ್ಲಿ ತಂದ್ಬಿಟ್ರು. ಅದಕ್ಕೂ ಕ್ಷಮ, ಎಲ್ಲದಕ್ಕೂ ಕ್ಷಮ ಕೇಳು. ಏನ್ರಿ? ಏನಾಗಲಿ, ನನ್ನ ಯಾಕೆ ಕರೀಲಿಲ್ಲ? ಒಂದು ಹಾಡು ಕೇಳಿದ್ರು, ಏನ್ರಿದ್ರು, ಮೇರಿ ಸಾತ್ ಕ್ಯೂ ಐಸಾ ಕ್ಯೂ ಹೋತಾ ಹೈ, ಚೀರಾ ಗೂಟ